5ನೇ ತರಗತಿ ವಾರ್ಷಿಕ ಪರೀಕ್ಷೆ SE2 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕಿರುತ್ತರಗಳು. ವಿಷಯ ಕನ್ನಡ. ಮೊದಲನೇ ರೋಮನ್ ನಂಬರ್ 1ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ. 12 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಮೊದಲನೇ ಪ್ರಶ್ನೆ, ಕೆರೆಯಲ್ಲಿ ಸುಂದರವಾದ ಪದ್ಮಗಳು ಅರಳಿವೆ. ಅಡಿಗೆರೆ ಎಳೆದ ಪದದ ಸಮಾನಾರ್ಥಕ ಪದ. ಎ ಸುಮ, ಬಿ ತಾವರೆ, ಸಿ ನೈದಿಲೆ, ಡಿ ಕುಮುದ. ಉತ್ತರ ಬಿ ತಾವರೆ. ಎರಡನೇ ಪ್ರಶ್ನೆ, ಅಂಗರಾಜನಾದ ಕರ್ಣನು ತನ್ನ ದೇಹದ ಅಂಗಗಳನ್ನು ದಾನ ಮಾಡಿದನು. ಈ ವಾಕ್ಯದಲ್ಲಿ ಅಂಗ ಪದವು ಸೂಚಿಸುವ ನಾನಾರ್ಥ. ಎ ದೇಶಭಾಗ, ಬಿ ರಾಜಕವಚ, ಸಿ ದಾನ ಧರ್ಮ, ಡಿ ಕೈಕಾಲು. ಉತ್ತರ ಎ ದೇಶಭಾಗ. 3. ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬಾಳಬೇಕು. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಎ ಏಕತೆ, ಬಿ ಭೇದ ಭಾವ, ಸಿ ಅಸಮಾನತೆ, ಡಿ ಸಮತ್ವ. ಉತ್ತರ ಎ ಏಕತೆ. 4. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿರುವ ಕ್ರಿಯಾಪದ. ಎ ಎತ್ತುಗಳು, ಬಿ ಗದ್ದೆಯಲ್ಲಿ, ಸಿ ನೇಗಿಲನ್ನು, ಡಿ ಎಳೆಯುವವು. ಉತ್ತರ ಡಿ ಎಳೆಯುವವು. 5ನೇ ಪ್ರಶ್ನೆ, ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ. ಈ ವಾಕ್ಯವು ಸೂಚಿಸುವ ಕಾಲ. ಎ ಭೂತಕಾಲ, ಬಿ ವರ್ತಮಾನ ಕಾಲ, ಸಿ ಭವಿಷ್ಯತ್ ಕಾಲ, ಡಿ ಯಾವುದೂ ಅಲ್ಲ. ಉತ್ತರ ಬಿ ವರ್ತಮಾನ ಕಾಲ. 6. ವಿದ್ಯಾರ್ಥಿಯು ಪತ್ರವನ್ನು ಬರೆದನು. ಈ ವಾಕ್ಯದಲ್ಲಿ ಬರೆದನು ಎಂಬ ಕ್ರಿಯಾಪದದ ಧಾತು. ಎ ಬರೆಯುತ್ತಾನೆ, ಬಿ ಬರೆದ, ಸಿ ಬರೆಯುವನು, ಡಿ ಬರೆ. ಇದಕ್ಕೆ ಉತ್ತರ ಡಿ ಬರೆ. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರಕೃತಿ ಭಾವ ಸೂಚಿಸುವ ಪದ. ಎ ಊರೆಲ್ಲ, ಬಿ ಹಳ್ಳಿಯಲ್ಲಿ, ಸಿ ಆ ಅರಸು, ಡಿ ಮಹರ್ಷಿ. ಉತ್ತರ ಸಿ ಆ ಅರಸು. 8. ಗಿಡದಿಂದ ಹಣ್ಣು ಬಿದ್ದಿತು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ. ಎ ದ್ವಿತೀಯ, ಬಿ ಪ್ರಥಮ, ಸಿ ಸಪ್ತಮಿ, ಡಿ ತೃತೀಯ. ಉತ್ತರ ಡಿ ತೃತೀಯ ವಿಭಕ್ತಿ. 9. ಮರದ ಕೊಂಬೆಯ ಮೇಲೆ ಕೋಡಗವು ಕುಳಿತು ಹಣ್ಣನ್ನು ತಿನ್ನುತ್ತಿತ್ತು. ಅಡಿಗೆರೆ ಎಳೆದ ಪದ ಸೂಚಿಸುವ ಅರ್ಥ. ಎ ಮಂಗ, ಬಿ ಕೋಳಿ, ಸಿ ಆಡು, ಡಿ ಆನೆ. ಇಲ್ಲಿ ಕೋಡಗ ಅಂತಂದರೆ ಎ ಮಂಗ. 10ನೇ ಪ್ರಶ್ನೆ, ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ. ಎ ಮಾತೃಶ್ರೀ, ಬಿ ತೀರ್ಥರೂಪ, ಸಿ ಚಿರಂಜೀವಿ, ಡಿ ಪೂಜ್ಯ. ಉತ್ತರ ಡಿ ಪೂಜ್ಯ. 11. ರಾಮು ನೀನು ನಾಳೆ ಶಾಲೆಗೆ ಬರುವೆಯಾ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ. ಎ ಭಾವಸೂಚಕ ಚಿಹ್ನೆ, ಬಿ ಪ್ರಶ್ನಾರ್ಥಕ ಚಿಹ್ನೆ, ಸಿ ಅಲ್ಪ ವಿರಾಮ ಚಿಹ್ನೆ, ಡಿ ಆವರಣ ಚಿಹ್ನೆ. ಇದಕ್ಕೆ ಉತ್ತರ ಬಿ ಪ್ರಶ್ನಾರ್ಥಕ ಚಿಹ್ನೆ. 12ನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪವನ್ನು ಸೂಚಿಸುವ ಪದಕ್ಕೆ ಹೀಗೆನ್ನುವರು. ಎ ನಾಮಪದ, ಬಿ ಪ್ರತ್ಯಯ, ಸಿ ಪ್ರಕೃತಿ ಭಾವ, ಡಿ ಕ್ರಿಯಾ ಪ್ರಕೃತಿ. ಇದಕ್ಕೆ ಉತ್ತರ ಡಿ ಕ್ರಿಯಾ ಪ್ರಕೃತಿ. 2ನೇ ರೋಮನ್ ನಂಬರ್, ಈ ಕೆಳಗಿನ ಪದ್ಯ ಭಾಗ ಪೂರ್ಣಗೊಳಿಸಿರಿ. ಇದಕ್ಕೆ 2 ಅಂಕ, 1 ಪದ್ಯ ಭಾಗ ಇದೆ. 13. ಇರವಿಗೊಂದು ಗುರಿಯ ತೋರು ಇದನ್ನು ಬೇಡಿಕೊಳ್ಳಿವೆ. ಇರವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳಿವೆ, ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳಿವೆ. ಇದು ಪದ್ಯ ಭಾಗವಾಗಿದೆ. ರೋಮನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ನಾನು ಇದಕ್ಕೆ ಉತ್ತರಗಳನ್ನು ನೀಡ್ತಾ ಹೋಗಿದ್ದೀನಿ. 14ನೇ ಪ್ರಶ್ನೆ, ಗಿಳಿಮರಿಗೆ ಸುಕ್ಷಿತ ಶಿಕ್ಷಣ ನೀಡಲು ರಾಜನ ಅಳಿಯ ತೆಗೆದುಕೊಂಡ ಕ್ರಮಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಗಿಳಿಮರಿಗೆ ಸುಶಿಕ್ಷಿತ ಶಿಕ್ಷಣ ನೀಡಲು ರಾಜನ ಅಳಿಯ ತೆಗೆದುಕೊಂಡ ಕ್ರಮಗಳೆಂದರೆ ಇದರ ಅಸಭ್ಯತೆಗೆ ಮತ್ತು ಅಭಿವೃದ್ಧಿಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಕ್ರಮಗಳನ್ನು ಕೈಗೊಳ್ತಾನೆ. 15. ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳನ್ನು ಪಟ್ಟಿ ಮಾಡಿರಿ. ಉತ್ತರ, ಮಲ್ಲಜ್ಜಿಯ ಮಳಿಗೆಯಲ್ಲಿ ಕಡಲೆಪುರಿ, ಕೊಬ್ಬರಿ ಮಿಠಾಯಿ, ಎಲೆ ಅಡಿಕೆ, ಸಕ್ಕರೆ, ಚಹಾ ಪುಡಿ, ಊದುಕಡ್ಡಿ, ಕರ್ಪೂರ, ಬೀಟು ಖಾರ, ಸ್ನೋ ಪೌಡರ್, ಚಾಕೊಲೇಟ್, ಪೆಪ್ಪರ್ಮೆಂಟ್ ಹೀಗೆ ಹಲವಾರು ವಸ್ತುಗಳು ದೊರೆಯುತ್ತವೆ. 16. ಬೇವೂರರ ಪ್ರಾಥಮಿಕ ಶಿಕ್ಷಣದ ಕುರಿತಾಗಿ ಬರಿ. ಉತ್ತರ, ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು. ಶಿಸ್ತು, ಶಿಕ್ಷಣ, ಕಠಿಣ ಪರಿಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಪ್ರಶಸ್ತಿ ಪಡೆದರು. 17ನೇ ಪ್ರಶ್ನೆ, ಕರಡಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡು.
ಉತ್ತರ ಕರಡಿಗೆ ಜೇನುತುಪ್ಪ, ಹಲಸಿನ ಹಣ್ಣು, ನೇರಳೆ ಹಣ್ಣು ಮುಂತಾದ ಆಹಾರ ಪದಾರ್ಥಗಳು ಬಲು ಇಷ್ಟವಾಗಿವೆ. 18ನೇ ಪ್ರಶ್ನೆ, ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಮತ್ತು ಈ ಮರದ ಮೇಲೆ ಗೂಡು ಕಟ್ಟಿದವರು ಯಾರು? ಉತ್ತರ ಆಲದ ಮರ ಊರ ಹೆಬ್ಬಾಗಿಲಿನಲ್ಲಿ ಬೆಳೆದು ನಿಂತಿದೆ. ಈ ಮರಕ್ಕೆ ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿವೆ. 19ನೇ ಪ್ರಶ್ನೆ, ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಯಾವ ಚಳುವಳಿಗಳು ಮೊಳೆತವು? ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಸ್ವದೇಶಿ ಮತ್ತು ಅಸಹಕಾರ ಚಳುವಳಿಗಳು ಮೊಳೆತವು. 20ನೇ ಪ್ರಶ್ನೆ, ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ? ರಾಯಣ್ಣ ಸೈನ್ಯದ ಸಹಾಯವಿಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಪಿಕರಿಂಗ್ ಸೈನ್ಯದ ಮೇಲೆ ದಾಳಿ ನಡೆಸಿದನು. ಅಲ್ಲಿನ ಸರ್ಕಾರಿ ಕಚೇರಿಗಳನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ದಾಖಲಿಸಿದನು. ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದೇನೆ. ಮುಖ್ಯ ಪ್ರಶ್ನೆಗಳಿಗೆ ನೀವೇ ಉತ್ತರಗಳನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.